ಕಚೇರಿಯಿಂದ ಕಚೇರಿಗೆ ಅಲೆಯುತ್ತಿರುವ ರೈತರು. ರಸ್ತೆ ಇಲ್ಲದ ಕಾರಣಕ್ಕೆ ಕೃಷಿ ಚಟುವಟಿಕೆ ಸ್ಥಗಿತ. ಹೌದು, ಕಳೆದ 12 ವರ್ಷಗಳಿಂದ ರೈತರ ರಸ್ತೆ ಸಮಸ್ಯೆಯ ಕುರಿತು ಅಖಂಡ ಕರ್ನಾಟಕ ರೈತ ಸಂಘದಿಂದ ಹೋರಾಟ ನಡೆಸಲಾಗುತ್ತಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಇಲ್ಲದ ರೈತರ ಜಮೀನುಗಳು ಬಿತ್ತನೆಯ ಭಾಗ್ಯವಿಲ್ಲದೆ ಖಾಲಿ ಉಳಿಯುವಂತಾಗಿವೆ. ನಕ್ಷೆಯಲ್ಲಿ ರಸ್ತೆ ಇದ್ದರೂ ರೈತರ ಚಟುವಟಿಕೆಗೆ ತೊಂದರೆ ಮಾಡಬಾರದು ಅನ್ನುವ ಆದೇಶವಿದ್ದರೂ ಅಧಿಕಾರಿಗಳು ಒತ್ತಡಕ್ಕೆ ಮಣಿದು ರೈತನ ಪರ ಕೆಲಸ ಮಾಡುತ್ತಿಲ್ಲ ಎಂದು ರೈತ ಮುಖಂಡ ಅರವಿಂದ್ ಕುಲಕರ್ಣಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರೈತರು ತಮ್ಮ ಜಮೀನಿಗೆ ಹೋಲಿಕೆ ದಾರಿ ಸಮಸ್ಯೆ ಎಷ್ಟೊಂದು ಗಂಭೀರತೆ ಅದ ರಾಜ್ಯದಲ್ಲಿ ಅಂತಂದ್ರ ದಿನನಿತ್ಯ ರೈತರ ಮಧ್ಯದಲ್ಲಿ ಜಗಳ, ಹೊಡೆದಾಟ, ಕೆಲವೊಂದು ಭಾಗದಲ್ಲಿ ಕೊಲೆ ಆದಂತ ಉದಾಹರಣೆ ಅದಾವ. ಇದೇ ವಿಷಯವಾಗಿ ನಾವು ಅಖಂಡ ಕನ್ನಡ ರೈತ ಸಂಘ ನಿರಂತರ ಹೋರಾಟ ಮಾಡಿದೆವು. 12 ವರ್ಷಗಳ ಮೇಲ್ಪಟ್ಟು ಹೋರಾಟ ಮಾಡಿ ಕಂದಾಯ ಸಚಿವರ ಹತ್ರ ಕೂಡ ಸಾಕಷ್ಟು ಬಾರಿ ಹೋಗಿ ಮನವಿ ಮಾಡಿಕೊಂಡಿದ್ದೆವು. ಬಹಳ ಹೋರಾಟ ಮಾಡಿದ ತಕ್ಷಣ ಅವ್ರಿಗೆ ಏನೋ ಬ್ಯಾಸತ್ತು, ಬಹಳ ಕಿರಿಕಿರಿ ಬಹಳ ಆಗ್ಯದಪ್ಪ ತಿಳ್ಕೊಂಡು ಒಂದು ಕಾಟಾಚಾರಕ್ಕೆ ಸುತ್ತೋಲೆ ಹೊಡಿಸಿದ್ರು. ಆ ಸುತ್ತೋಲೆ ಆಟವಾಡಿ ಮೇಲೆ ದೀಪಾಟಂಗ ಮಾಡಿದ್ರು. ತಹಸೀಲ್ದಾರ್ಗಳು ಆ ಸುತ್ತೋಲೆನ ಸರಿ ಇಲ್ಲ ತಿಳ್ಕೊಂಡೇಳಿ ಅವರು ದಾರಿ ಮಾಡ್ಕೊಡಕತ್ತಿಲ್ಲ. ನಕ್ಷೆದೊಳಗೆ ದಾರಿ ಗುರುತಿದ್ರೆ ಮಾಡಿಕೊಡ್ರತ್ತ ಸುತ್ತೋಲೆ ಅದ, ಅದಿದ್ರೆ ಮಾಡ್ತಿರ್ತಾರ. ಈ ನಕ್ಷೆ ಒಳಗೆ ದಾರಿ ಅದ, ಇದನ್ನ ಮಾಡಿಕೊಡ್ರಿ, ನೀವು ತಾಕತ್ತಿತ್ತ ಇದನ್ನು ಮಾಡಕತ್ತಿಲ್ಲ. ಈಗ ನ್ಯಾಯಾಲಯಕ್ಕೆ ಹೋಗ್ಯಾರ ರೈತ. ಮುಂದಿನ ಆದೇಶವರೆಗೂ ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಮಾಡ್ಲಿಕ್ಕೆ, ಕೃಷಿ ಸಹಕಾರನ ತಗೊಂಡು ಹೋಗ್ಲಿಕ್ಕೆ ತಕರಾರು ಮಾಡಬಾರ್ದು, ಅಬ್ಸ್ಟ್ರಕ್ಷನ್ ಮಾಡಬಾರ್ದು ತಿಳ್ಕೊಂಡು ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ. ಮುಂದಿನ ಆದೇಶವರೆಗೂ ಅದನ್ನು ಮಾಡಿಕೊಡಾಕ್ತಾ ಇಲ್ಲ. ಒಂದು ಕೋರ್ಟ್ ಆದೇಶಕ್ಕೂ ನೀವು ಮನ್ನಣೆ ಕೊಡಂಗಿಲ್ಲ. ಒಂದು ನಕಾಶೆ ಅಂತಂದ್ರೆ ಇದೇನು ರೈತ ಮಾಡಿಲ್ಲ, ಮನ್ಯಾಗ ಸರ್ಕಾರ ಭೂಮಾಪನ ಇಲಾಖೆಯವ್ರು ಮಾಡಿರ್ತಕ್ಕಂಥ ನಕಾಶೆ. ಮತ್ತೆ ನಿಮ್ಮ ಸರ್ಕಾರ, ನಿಮ್ಮ ಇಲಾಖೆ ನಿಮಗೆ ಭರವಸೆ ಇಲ್ಲ ಅಂತಂದ್ರೆ ಹೆಂಗಿದು? ಇವತ್ತು ಹೊಲಕ್ಕೆ ಹೋಗಿ ಮಾಡೋ ರೈತ ಹೊಡಿತಾನಂತ ಒಬ್ಬ ತಾಲೂಕಾ ದಂಡ ಕೈ ಮಾಡಕ್ ಸಾಧ್ಯ ಅದ? ಪೊಲೀಸ್ ಇಲಾಖೆ ಸತ್ತದ? ಒಬ್ಬ PSI ಹೇಳ್ರಿ ಬಂದಿರ್ತಾನೆ, ಯಾವ ರೈತ ತಕರಾರು ಮಾಡ್ತಾನ ಕುಂಡಿ ಮೇಲೆ ವಾದಿಸಿನ ದಾರಿ ಮಾಡ್ಕೊಡ್ರಿ. ಮತ್ತೆ ಆ ತಾಕತ್ತಿ ಮೇಲಿಕ್ಕೆ ನೀವೇ ಆಡಳಿತ ಮಾಡ್ತೀರಿ? ಏನು ಸುಮ್ಮನೆ ಆರಾಮ್ ಪಗಾರ ತಗೊಂಡಿಸಿಂದ ಮನೆ ನಿಮ್ಮ ಹೆಂಡ್ರು ಮಕ್ಕಳು ಚೆನ್ನಾಗಿರತ್ ನೌಕರಿ ಮಾಡ್ತಿರೋ? ಸರ್ಕಾರ ಕೊಟ್ಟಿದ್ದ ನೌಕರಿ ಅದಕ್ಕೆ ಇಂಥ ಸಮಸ್ಯೆ ಬರ್ತದೆ ಬಗೆಹರಿಸ ತಿಳ್ಕೊಂಡು ಸರ್ಕಾರ ನಿಮಗೆ ಒಬ್ಬ ತಾಲೂಕಾ ದಂಡಾಧಿಕಾರಿ, ತಾಲೂಕಾ ಮ್ಯಾಜಿಸ್ಟ್ರೇಟ್ ತಿಳ್ಕೊಂಡು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ತಮ್ಮ ಅಧಿಕಾರವನ್ನು ಬಳಸಬೇಕು, ಬಳಸ ಕಾನೂನು ಅವಕಾಶ ಅದ ನಿಮ್ಗೆ, ಅದನ್ನ ಉಪಯೋಗ ಮಾಡ್ಕೊಂಡು ಮಾಡ್ರಿ. ನೀವು ಸುಮ್ಮನೆ ಯಾವನೊಬ್ಬ MLA ಫೋನ್ ಹಚ್ಚ ಬಿಡುದು, ಕಾನೂನು ಚೌಕಟ್ಟು ಇಟ್ಕೊಂಡು ಕೆಲಸ ಮಾಡೋದು ಕಲೀರಿ ನೀವು. ಇದನ್ನ ತಳ್ಳಿ ಹೊಡೆದಾಟದ ರೈತರು ಕುಟುಂಬ, ಇಡೀ ರೈತ ಕುಟುಂಬ ಜಮೀನು ದಾರಿಲ ಸಲುವಾಗಿ ಬಿತ್ತನೆ ಮಾಡದೆ ಅವ್ನು ಉಪವಾಸ ಬೀಳುವಂತ ಪರಿಸ್ಥಿತಿ ಬಂದದ. ಇಷ್ಟು ಸರ್ಕಾರಕ್ಕೆ ಪ್ರಜ್ಞೆ ಇಲ್ಲ. ಒಬ್ಬ ಕಂದಾಯ ಸಚಿವರಾಗಿ ಉಡಪೆ ಮುತ್ರ ಹೇಳ್ತಾರೆ ರೈತರೊಳಗೆ ಹೊಂದಾಣಿಕೆ ಇರ್ಬೇಕಂತೇಳಿ. ರೈತ ಹೊಂದಾಣಿಕೆ ನೀವ್ಯಾಕೆ ಬೇಕಪ್ಪ? ಏನ್ ಕೆಲಸ ನಿಮ್ದು? ನಿಮ್ಗೆ ಯಾಕೆ ಓಟ್ ಹಾಕಿ MLA ಮಾಡ್ಬೇಕು? ನೀವ್ಯಾಕೆ ಮಂತ್ರಿ ಆಗ್ಬೇಕು? ವಿಧಾನಸಭೆ ಬಾಗ್ಲಾಕೊಂಡು ಹೋಗ್ಬಿಡ್ರಿ. ಏನಿದೆ ಅರ್ಥ ಇದು? ಇದೆಲ್ಲ ಉಡಪೆ ಮಾತನ್ನು ಬಿಟ್ಟು ಕಿಸಿಂದ ಇದಕ್ಕೆ ಆದಂತ ಒಂದು ಕಾನೂನು ತಿದ್ದುಪಡಿ ಮಾಡಿ ಸುಗ್ರೀವಾಜ್ಞೆ ಮಾಡಿಸ್ರಿ. ನೀವೇ ಬೇಕಾದ ಬೇಕಾದ ಕಾಯ್ದೆ ತಿತ್ತಿ ರಾತ್ರಿ ಬಾರಕ ದೇಶದ ಮಂದಿಗೆ ಗೊತ್ತಾವರಂತೇಳಿ. ಮತ್ತೆ ರೈತರಿಗೆ ಇವತ್ತು ಗಂಭೀರ ಸಮಸ್ಯೆ ಬಂದ ದಾರಿದಪ್ಪ ಅಂತಂದಾಗ ಇದನ್ನ ಕಾನೂನು ತಿದ್ದುಪಡಿ ಮಾಡಕ್ಕೆ ಏನ್ ದೊಡ್ಡ ಕೆಲಸ? ಇದೇನು ದೇವ್ರು ಮಾಡ್ಬೇಕಾ? ಯಾವ ದೇವ್ರಕ್ಕ ದೇವ್ರು ಬಂದು ನಿಮ್ಮ ಕೈಯ ಕಾನೂನು ಅದ, ಒಂದು ಕಾನೂನು ತಿದ್ದುಪಡಿ ಮಾಡಕ್ ಒಂದು ವಿಶೇಷವಂತ ಸಚಿವ ಸಂಪುಟ ಸಭೆ ಕರೀರಿಲ್ಲ, ಅಧಿವೇಶನದೊಳಗ ಸ್ಪಷ್ಟ ಆದೇಶ ಮಾಡ್ರಿ. ಯಾವ ದಾರಿ ಕೊಡಲ್ಲ ಅಂತ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಇವೆಲ್ಲ ಜಮೀನುಗಳನ್ನ ವಶಪಡಿಸಬೇಕಾಗ್ತದೆ. ಸರ್ಕಾರ ತಿಳ್ಕೊಂಡು ಸ್ಪಷ್ಟವಾದ ಒಂದು ಆದೇಶ ಮಾಡ್ರಿ. ಯಾಕೆ ಒಪ್ಪಂಗಿಲ್ಲ? ಪೊಲೀಸ್ ಇಲಾಖೆ ತಂದಿಸಿದ ಒದಗಿಸಿದ ತೋಣಿಕೆ ಮಾಡೋ ಕೆಲಸ ಮಾಡಿ. ಒಬ್ಬ ರೈತ ದಾರಿ ಕೊಡದೆ ಇವತ್ತು 100 ರೈತರು ಸಹಾಯಕತ್ತಾರ. ಇಲ್ಲ ನಿಮಗೆ ಮಾಡ್ಕೊಂತ ತಾಕತ್ತಿಲ್ಲ, ನಿಮ್ಗೆ ಕುಂಡ ದಮ್ಮಿಲ್ಲ ಅಂದ್ರೆ ಒಬ್ಬ ರೈತನಿಗೆ ಎಷ್ಟು ಎಕರೆ ಜಮೀನು ಇರ್ತದ? ಉದಾಹರಣೆ ಒಂದು 5 ಎಕರೆ ಜಮೀನಪ್ಪ ಅಂದ್ರೆ ಪ್ರತಿ ಎಕರೆ ವರ್ಷ ಎಷ್ಟು ಎಕರೆಗೆ ಎಷ್ಟು ಅವನಿಗೆ ದುಡ್ಡು ಬರ್ತದ ಬೆಳೆ, ಅಷ್ಟು ಪರಿಹಾರ ಕೊಟ್ಟು ಸರ್ಕಾರ ನೀವೇ ಜಮೀನು ತೋರಿ, ನೀವು ಬಿದ್ದರೆ ಸರ್ಕಾರ ವತಿಯಿಂದ. ಮತ್ತೆ ಯಾವ ತಾಕತ್ತಿಲ್ಲ ನಿಮಗೆ, ಗಣಿಸ್ತಾನ ಇಲ್ಲ ನಿಮಗೆ ಮಾಡಕ? ಎಲ್ಲಿವರೆಗೆ ನಾವು ಕಾಯೋನು? ದಿನ 10 ಹಳ್ಳಿಯೊಳಗೆ ರೈತರು ಗೋಳಾಟ ಆಗೋದು, ಹೊಡೆದಾಟ ಮರ್ಡರ್ ಆಗಿರೋವು, ಇಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲ ನಿಮಗೆ? ಏನ್ ಉದ್ದೇಶ? ಹೊಡೆದಾಡ ಸಾಯಿಲ್ಲ ರೈತರು. ದಿನ ಸಮಸ್ಯೆ ಆಗಿರ್ಬೇಕು ಅಂದ್ರೆ ನಮಗ ರಾಜಕೀಯೊಳಗ ಇರ್ಲಾಕ್ ಸಾಧ್ಯ ತಿಳ್ಕೊಂಡು ಈ ಏನ್ ನಿಮ್ಗೆ ಕುತಂತ್ರಗಾರಿಗೆ ಬುದ್ಧಿ ಅದಲ್ಲ, ಇದನ್ನ ಬಿಡ್ರಿ. ಈ ದೇಶದ ರೈತರು ಬದುಕಿದ್ರೆ ನೀವು ಬದುಕ್ತೀರಿ, ನೀವೆಲ್ಲ ಹಾಳಾಗಿ ಹೋಗ್ತೀರಿ. ಇದನ್ನ ಅರ್ಥ ಮಾಡ್ಕೊರಿ. ಇಂಥ ಗಂಭೀರ ಸಮಸ್ಯೆಯನ್ನ ಸರ್ಕಾರ ಪರಿಗಣಿಸಿ ಇದು ವಿಶೇಷ ಸಚಿವ ಸಂಪುಟ ಕರೆದು ಅಥವಾ ಅಧಿವೇಶನದಲ್ಲಿ ಕರೆದು ಇದನ್ನು ತಿದ್ದುಪಡಿ ಮಾಡಿ ಕಂದಾಯ ಸಚಿವರು, ಇದಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಎಲ್ಲ ಕೂಡ್ಕೊಂಡು ಒಂದು ಕಾನೂನು ಸಚಿವರು ಬೇಕು. ಇದಕ್ಕೆ 3 ಸಚಿವರು ಕುತ್ಕೊಂಡು ಚರ್ಚೆ ಮಾಡೋ ನಿರ್ಣಯ ತಗೊಂಡು ಕಾಯ್ದೆ ಪಾಸ್ ಮಾಡ್ರಿ, ಸಮಸ್ಯೆ ಬಗ್ಗೆ ಇರ್ತದ. ಅದನ್ನ ಬಿಟ್ಟು ಏನದ ಅವ ರೈತ ಒಪ್ಕೋಬೇಕು, ಅವ್ರವ್ರು ಹೊಂದಾಣಿಕೆ ಆಗ್ಬೇಕು. ಇವೆಲ್ಲ ಓಡಾಪೆ ಮಾತು ಬಿಡ್ರಿ. ಅವರೆಲ್ಲ ಹೊಂದಾಣಿಕೆ ಆದ ನಿಮ್ದೇನು ಕೆಲಸ ಅದ್ರಿ? ಓಟ್ ಹಾಕಿ ನಾವು MLA ಮಾಡೋದು ಎಲ್ಲ ಕುತಂತ್ರ ಬಿಡ್ರಿ. ಈಗ ನೀವು ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ನಾವು ಹಿಂದಿನ ಸಾಕಷ್ಟು ಹೋರಾಟಗಳು ನಾವು ಸರ್ಕಾರ ಬಿಸಿ ಮುಟ್ಟಿಸಿದೆವು ವಕಫ್ ವಿಷಯದಲ್ಲಿ. ಅಂತ ಹೋರಾಟ ಮರುಕಳಿಸಬೇಕಾಗ್ತಾ ಈ ದಾರಿ ವಿಷಯವಾಗಿ ಅದಕ್ಕೆ ಅವಕಾಶ ಕೊಡಬಾರದು. ಕೂಡಲೇ ಅದನ್ನು ಕಾನೂನು ತಿದ್ದುಪಡಿ ಮಾಡಿ ಈ ದಾರಿ ಸಮಸ್ಯೆ ರಾಜ್ಯದಲ್ಲಿ ಎಂದೂ ಬರಬಾರದು. ಆ ರೀತಿ ಒಂದು ಕಾನೂನು ಪಾಸ್ ಮಾಡಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೀವಿ. ನ್ಯಾಯಾಲಯದ ಆದೇಶಕ್ಕೂ ಕ್ಯಾರೆ ಅನ್ನದ ತಹಶೀಲ್ದಾರ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ
ಟ್ರಕ್ರೈಸ್ ಗ್ರಾಮದಲ್ಲಿ ಸರ್ವೆ ನಂಬರ್ 253ಕ್ಕೆ ಹೋಗಲು ನ್ಯಾಯಾಲಯದ ಆದೇಶ ಇದ್ದು ಗ್ರಾಮ ನಕ್ಷೆಯಲ್ಲಿ ರಸ್ತೆ ಇದ್ದರೂ ಕೂಡ ತೊಂದರೆ ನೀಡಲಾಗುತ್ತಿದೆ. ಇದನ್ನ ತಹಶೀಲ್ದಾರ್ ಅವರ ಗಮನಕ್ಕೆ ತಂದರೂ ಕೂಡ ನಮ್ಮ ಗೋಳು ಕೇಳುವವರು ಇಲ್ಲದಂತಾಗಿದೆ. ನ್ಯಾಯಾಲಯದ ಆದೇಶವಾಗಿ 2 ತಿಂಗಳಾದರೂ ತಮ್ಮ ಸಹಾಯಕ್ಕೆ ಅಧಿಕಾರಿಗಳು ಬರುತ್ತಿಲ್ಲ ಎಂದು ರೈತ ಸಿದ್ರಾಮ ಕೈರಾಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಿಕೋಟ ತಾಲೂಕಿನ ತಾಜ್ಪುರಾಜ್ ಗ್ರಾಮದಲ್ಲಿ ಸರ್ವೆ ನಂಬರ್ 253ಕ್ಕೆ ಹೋಗಲು 252 ಸರ್ವೆ ನಂಬರ್ದವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ಗ್ರಾಮ ನಕ್ಷೆಯಲ್ಲಿ ದಾರಿ ಇದೆ ಸರ್, ಮತ್ತು ಕೋರ್ಟ್ ಆದೇಶ ಪ್ರಕಾರನೂ ಕೋರ್ಟ್ನಾಗೂ ಆರ್ಡರ್ ಮಾಡಿದ್ದಾರೆ. ಈ ಸರ್ವೆ ನಂಬರ್ 253ಕ್ಕೆ ಹೋಗಲು ಅನುಕೂಲ ಮಾಡಿಕೊಡ್ಬೇಕಂತ ಮನವಿ ಮಾಡಿದ್ದಾರೆ. ಆದರೂ ಸಹಿತ ನಮಗೆ ಇದೇನು ಇದನ್ನು ಆಗಿಲ್ಲ ಸರ್. 2 ತಿಂಗಳ ಸರ್ ಕೋರ್ಟ್ ಆರ್ಡರ್ ಆಗಿ 2 ತಿಂಗಳ ಆತ್ರಿ. ನಮ್ಗೇನು ಸಂಬಂಧ ಪಡೆಯಂಗಿಲ್ಲ ಅಂತ ಹೇಳ್ಕೊತ ಬರ್ತಾ ಇದಾರೆ ಸರ್. ತಹಶೀಲ್ದಾರ್ ಸಾಹೇಬ್ರಿ, ನಾವು ಫೈನಲ್ ಆರ್ಡರ್ ಬೇಕ್ರಿ. ಫೈನಲ್ ಆರ್ಡರ್ ಎಲ್ಲಿ ತೋರಿದ್ರಿ? ರೈತ ಏನು ಬಡ್ದಾಡ್ಸಾ ಇದ್ರಿ? ಈ ತರ ನಮ್ಗೆ ಬಂದಿದ್ರಿ ಸರ್. ಆದ್ರೂ ನಮ್ಗೆ ದಯಮಾಡಿ ಇದನ್ನ ನಮ್ಗೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಸಿದ್ರಾಮ್ ಖೈರಾಸ್ ಏನಿಲ್ಲ ಸರ್, ಆದ್ರೂ ದಾರಿ ನಾವು ಬಿಟ್ಟು ಕೊಡಂಗಿಲ್ಲ ಅಂತೇಳಿ ಅವ್ರ ಉದ್ದೇಶ ಸರ್. ಅದು ಯಾಕಂತ ಕೇಳಿದ್ರ ಅಂದ್ರೆ ನೀವು ಕೋರ್ಟ್ ಹೋಗಿ ತಗೊಂಬರ್ರಿ ದಾರಿ. ನಾವು ಕೋರ್ಟ್ ಆದೇಶ ಆಗಿದ್ರೆ ಆದ್ರೂ ಸಹಿತ 2 ತಿಂಗಳ ಆದೇಶ ಆಗಿ 2 ತಿಂಗಳು ಆದ್ರೂ ಅಲ್ಲಿ ಯಾರು ಬಂದು ನಮ್ಗೆ ನಿಮ್ಗೆ ಇಲ್ಲಿ ಜಾಗ ಐತಿ, ದಾರಿ ಐತಿ ಹೋಗಂತೇಳಿ ಕೇಸಿಂದ ಆ ಅಧಿಕಾರಿಗಳು ಬಂದು ತೋರಿಸ್ತಾ ಇಲ್ಲ.